ವೆಹಿಕಲ್ಗಳನ್ನ ಅಪ್ರೂವಲ್ ಮಾಡಿ ಅವನ್ನೆಲ್ಲ ಅಪ್ರೂವಲ್ ಆಗಿದೆ. ಅದು ನಮ್ಮ ಕಂಪ್ನಿಗೆ ಆಗಿದೆ. ನಮ್ಮ ಅಹಿಂದ ವರ್ಗದ ಸ್ನೇಹಿತರು ಯಾರಿಗೆ ಅವಶ್ಯಕತೆ ಇತ್ತು ಅಂದ್ರೆ ಅವ್ರ ಅಪ್ಲಿಕೇಶನ್ ಹಾಕಿ ಅದನ್ನು ಮಾಡಿಕೊಳ್ಳುವಂತ ಜವಾಬ್ದಾರಿ ನಾನು ಈ ಸಂದರ್ಭದಲ್ಲಿ ತಗೋತೀನಿ. ವೆಹಿಕಲ್ಸ್ ಒಂದು ನಿಮಿಷ 4-5 ಯಾವುದೇ ನಮ್ಮ ಅಹಿಂದ ಸ್ನೇಹಿತರು ಯಾರೇ ಇದ್ರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾನು ಉಚಿತವಾಗಿ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಕಲ್ಸ್ಕೊಡುವಂತ ಜವಾಬ್ದಾರಿ ಮಾಡಿ ಪ್ರತಿ ವರ್ಷ 2,000-3,000 ನಮ್ಮ ಯುವಕ ಮಿತ್ರರಿಗೆ ಯುವತಿಯರಿಗೆ ನಾವು ಫ್ರೀಯಾಗಿ ಲೈಸೆನ್ಸ್ ಕೊಡ್ತೀವಿ. ಅವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಇವತ್ತು ನಮ್ಮ ಡ್ರೈವಿಂಗ್ ಸ್ಕೂಲ್ ವಿತ್ BBMP ಮುಖಾಂತರ, ಅದು ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ, ಅದೇ ದೇವರಾಜ ಎಲ್ಲಾ ನಿಗಮಗಳ ಮುಖಾಂತರ ಇವತ್ತು ಬಡವರಿಗೆ ಏನ್ ತಲುಪಬೇಕು ಆ ಕೆಲಸಗಳನ್ನ ಮಾಡ್ಕೊಂಡು ಬಂದಿವಿ. ತಮ್ಗೇನೋ ಆಸಕ್ತಿಗಳ ಅವಶ್ಯಕತೆ ಇದ್ದಂತೆ ನನ್ನ ನಂಬರ್ ನಾನು ಕೊಡ್ತೀನಿ. ಅದ್ರ ಅಣ್ಣ ನಮ್ಮ ಸತ್ಯನಾರಾಯಣ ಸರ್ ಇದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಹಿಂದ ಸಂಘಟನೆಯಿಂದನೇ ಮುಂದಿನ ಕೆಲಸಗಳನ್ನ ಮಾಡೋಣ, ನಮ್ಮ ಸಂಘಟನೆ ಭದ್ರಪಡಿಸೋಣ. ಏಕೆಂದ್ರೆ ಇವತ್ತು ಒಂದು ಸಂಘಟನೆ ಇದೆ. ಏಕೆಂದ್ರೆ ನಾನು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ. ನಮ್ಮ ತಂದೆ ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಅವ್ರೇನೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ರು. ನಾನು ರಾಜಕೀಯ ಬರಕ್ಕೆ ಒಂದು ಸಣ್ಣ ಉದ್ದೇಶ. ನಾನು ಬಿಫೋರ್ 14 ವರ್ಷ ಇದ್ದಂಗೆ ನಮ್ಮ ತಂದೆ ಜೊತೆಗೆ ಇದೇ BBMP ಆಫೀಸ್ಗೆ ಹೋದಾಗ ಪಾಪ ನಮ್ಮ ತಂದೆ ಯಾವುದೋ ಒಂದು ಸಣ್ಣ ಪುಟ್ಟ ಟೆಂಡರ್ಗೆ ಅಂತ ಹೋದಾಗ ಅಧಿಕಾರಿ ಕೇಳಾಗಿ ಅವರೊಂದು ಹಿಂದುಳಿದವರು ಕೀಳಾಗಿ ಮಾತಾಡ್ಸಿ ಅವ್ರನ್ನೆಲ್ಲ ಒಂದು ಕಡೆ ಜಾಗ ಇಟ್ಟರು. ಅವತ್ತು ನಾನು ಡಿಸೈಡ್ ಮಾಡಿದೆ, ಇವತ್ತು ನಮ್ಮ ತಂದೆ ಇವತ್ತು ಈ ಲೆವೆಲ್ ಇದ್ದಾರೆ, ನಾವು ಅಧಿಕಾರಿಗಳನ್ನ ಸರ್ಕಾರ ಆಡೋ ಲೆವೆಲ್ ನಾವು ಬರ್ಬೇಕಂತ ಅವತ್ತು ನಾನು ಡಿಸೈಡ್ ಮಾಡಿದೆ. ಇವತ್ತು ನಾನು ಯಾವುದೇ ಅಧಿಕಾರಿ ಹೇಳ್ತಾ ಹೋದ್ರು ನನ್ನ ಹೆಸರು ಮೈಂಡಲ್ಲಿದೆ, ನವೀನ ಬಂದನಪ್ಪ, ಬಿಕಾಸ್ ಆಫ್ ನನ್ನ ಗುರ್ತಿರೋ ಸಂಘಟನೆ. ಅಹಿಂದ ಸಂಘಟನೆ ದಲಿತ ಸಂಘಟನೆಗಳಾಗಿರ್ಬೋದು, ಎಲ್ಲಾ ಸಂಘಟನೆಗಳು ಒಂದೇ. ಅದೇ ದಯಮಾಡಿ ಇವತ್ತು ನೀವು ಏನಾದ್ರೂ ರಾಜಕಾರಣಿಗಳಾಗಿ ಒಂದು ಅಧಿಕಾರ ತಗೋಬೇಕಂದ್ರೆ ದಯಮಾಡಿ ನಿಮ್ಮಲ್ಲಿ ಹೇಳ್ತೀನಿ, ಸಂಘಟನೆ ನೀವು ಸಾಂಘಿಕೊಳ್ಳಿ. ಯಾವತ್ತು ನಾವು ಸಂಘಟನೆಯನ್ನ ಸಾಂಘಿಕೋತೀವಿ, ಎಲ್ಲಾ ಅಧಿಕಾರಿಗಳಲ್ಲಿ ಯಾವುದೇ ರಾಜಕಾರಣಿಗಳಲ್ಲಿ ನಿಮ್ಮನ್ನ ಗುರುತಿಸ್ತಂದ್ರೆ ನಿಮ್ಮ ಸಂಘಟನೆ ಬೆಲ್ಲದಿಂದನೇ. ನಾನು ಅವತ್ತು 14ನೇ ವಯಸ್ಸಲ್ಲಿ ನನ್ನ ಹಿಂದೆ 100-105 ಜನ ಒಂದು ಗಣೇಶ ಕುಂಸಕ್ಕೆ ನನ್ನ ಸಂಘಟನೆ ನೋಡಿ ಅವತ್ತು ನಮ್ಮ ನಾಯಕರುಗಳು ನಮ್ಮ MLA ಗುರುತಿಸಿ ಅವತ್ತು ಇವರ ತಾಕತ್ತೈತೆ ಇವ್ರನ್ನ ಲೀಡರ್ ಮಾಡಬೇಕಂತ ಕುಂಸ್ಕೊಂಡು ಮಾಡೋದು. ಅದು ಬಿಕಾಸ್ ಆಫ್ ನಾನು ಸಂಘಟನೆ ಮಾಡಿದಕ್ಕೆ ಮಾತ್ರ. ಸೊ ಸಂಘಟನೆಗೆ ಅಗಾಢವಾದ ಶಕ್ತಿ ಇದೆ. ಅದನ್ನ ದಯಮಾಡಿ ತಾವೆಲ್ಲರೂ ಸಹ ಇವತ್ತಿಂದ ಇಲ್ಲ ಅಂದ್ರು ಇನ್ ಮುಂದೆ ನಮ್ಮ ಅಹಿಂದ ಸಂಘಟನೆಗೆ ಎಲ್ಲ ಕೈ ಜೋಡಿಸಿ ನಿಮ್ ಜೊತೆ ನಾನು ಕೈ ಜೋಡಿಸ್ತೀನಿ. ನಾನು ಸಹ ಇದೇ ನಮ್ಮ ಬಳ್ಳಾರಿ ನಮ್ಮ ದೊಡ್ಡ ನಾಯಕರು ಇದ್ದಾರೆ. ನಾನು ಬಳ್ಳಾರಿ ಬೈ ಎಲೆಕ್ಷನ್ MP ಎಲೆಕ್ಷನ್ ನಾನು ನಾಮಿನೇಷನ್ ಮಾಡಿ ಸರ್. ಆ ಥರ 4,000 ಓಟನ್ನು ಭಾರತ್ ಪ್ರಭಾತ್ ಪಾರ್ಟಿಯಿಂದ ಅದು ಏನು ಬಳ್ಳಾರಿ MP ಎಲೆಕ್ಷನ್ಗೆ ನಾನು ಅಲ್ಲಿ ಬಂದಿದ್ದೆ, ನಾಮಿನೇಷನ್ ಮಾಡಿ 4,000 ಓಟ್ ತೊಗೊಂಡಿದ್ದಲ್ಲಿ ನಾಮಿನೇಷನ್ ಮಾಡಿ. ಉಗ್ರಪ್ಪ ಅವರು ಬೈ ಎಲೆಕ್ಷನ್ ಇದ್ದಾರೆ ಸರ್. ಆ ಟೈಮಲ್ಲಿ ನಮ್ದು ನವೀನ್ ಕುಮಾರ್ ಅಂತ 25 ಜನ ನಾಮಿನೇಷನ್ ಮಾಡಿದ್ರು. ಅದರಲ್ಲಿ ನ್ಯಾಷನಲ್ಸ್ ಪಾರ್ಟಿಗಳು ಬೇರೆ 12 ಜನ ಸೆಲೆಕ್ಷನ್ ಆಯ್ತು. ಅದು ನಾನು ಫ್ರೆಶರ್. ಆ 12 ಜನರು ಇಲ್ಲಿಂದ ಹೋಗಿ ನಾನು ಬಳ್ಳಾರಿಗೆ ಹೋಗಿ ಚಿಹ್ನೆ ಯಾರು ಕೊಟ್ಟಿದ್ರು ಸರ್? ನಂದು ಚಿಹ್ನೆ ನನ್ನ ಭಾರತ್ ಪ್ರಭಾತ್ ಪಾರ್ಟಿಯಿಂದ, ನ್ಯಾಷನಲ್ ಭಾರತ್ ಪ್ರಭಾತ್ ಪಾರ್ಟಿಯಿಂದ. ಅದು ಏನಕ್ಕೆ ಅಂದ್ರೆ ಇವತ್ತು ಏನು ನಮ್ಮ ಇಡೀ ರಾಜ್ಯ ದೇಶಾದ್ಯಂತ ಇವತ್ತು ಏನು ಮತಗಳ್ಳತನ ಆಗಿದೆ ಅಂತಲ್ಲ 2010ನೇ ಇದು ನಾವು ತೋರಿಸಿದ್ವಿ. ಯಾಕೆಂದ್ರೆ ಇದೇ ನಮ್ಮ BBMP ಎಲೆಕ್ಷನ್ ಅಲ್ಲಿ ನಮ್ಮ ವಾರ್ಡಲ್ಲಿ ನಾವೇ ಪ್ರಾಕ್ಸಿ ಹೊಡ್ಕೊಂಡು ಓಟ್ ಮತಗಳ ಇದಾದಾಗ ಅಲ್ಲಿ 150 ಓಟ ಪ್ರಾಕ್ಸಿ ಹೊಡ್ಕೊಂಡು ಗೆಲ್ಲೋ ಟೈಮಲ್ಲಿ ಅಲ್ಲೇ ಬಳ್ಳಾರಿ MP